ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾಯ್ತು? ಕಾಲು ಉಳುಕ್ಬಿಡ್ತು. ಕಾಲು ಉಳುಕ್ತಾ? ನಿನ್ನೆ ಎತ್ಕೊಂಡು ಹೋಗ್ಲಾ? ಏನಿದು ಪೂರ್ತಿ ಜಗಾನು ತಲೆ ಕೆಳಗೆ ಆದ ಹಾಗೆ ಗಂಗೋ ಕಾಣ್ತದೆ. ಏನು ಇದೇನು ಸ್ವರ್ಗಾನೆ ನನ್ನ ನೋಡಿ ಕೈ ಬೀಸಿದಂತಿದೆ. ಕುಡಿಯದೆ ಬೀದಿಯಲಿ ದೂರಾಡಿ ನಡೆದಂತೆ ನೀನು ಬಂದಾಗಿಂದ ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವನು. ಅಂತ ಕೆಲಸ ಮಾಡಿದ್ನಮ್ಮ ಈ ಬಡವ ರಾಸ್ಕಲ್ಲು. ಇವನೇನ್ ಕಮ್ಮಿ ಅಲ್ಲ ಇವನು. ಆ ಮಗುಗೆ ಕಾಲು ಉಳುಕಿದ್ದನ್ನೇ ತಡ್ಕೊಳ್ಳಿಲ್ಲ ನೀನು. ಕಣ್ಮುಂದೆ ಬೆಟ್ಟದ ಮೇಲಿಂದ ಬಿದ್ದು ಸತ್ತು ಹೋದ್ಲು ಅಂತ ನಿಮ್ಮ ಅಮ್ಮ ಹೇಳಿದ್ರು. ಇದನ್ನ ಹೇಗಪ್ಪ ತಡ್ಕೊಂಡೆ ನೀನು? ಹೇಗಪ್ಪ ನೋವು ತಡ್ಕೊಂಡೆ, ಸಹಿಸ್ಕೊಂಡೆ. ಪ್ರೀತಿ ಜೇನು ತಂದೋಳು ಎಲ್ರನ್ನೊಂದು ಮಾಡ್ದೋಳು ಕೋಟೆ ಕಟ್ಟಿ ನಿಂತೋಳಿ ರಾಣಿ ಜೇನು. ಕಷ್ಟ ಎಷ್ಟೇ ಬಂದರು ನೋವು ನೂರು ಆದರು ನಂದ ದೀಪ ಬೇರು. ನಿನ್ ನೆನೆಸ್ಕೊಂಡ್ರೆ ನನಗೆ ದುಃಖ ಆಗುತ್ತೆ ಕಣೋ. ಯಾವನೋ ಇವನು ಒಳ್ಳೆ ಕೆಲ್ಸಕ್ ಬಾದಿರೋ ಕತೆನೆಲ್ಲ ಹೇಳ್ಕೊಂಡು ಕೂತಿದ್ದಾನೆ. ಬೆಟ್ಟದಲ್ಲಿ ಇವನೇನಾದ್ರೂ ಸಿಕ್ಕಿದಿದ್ರೆ ತಳ್ಬಿಡ್ತಾ ಇದ್ದೆ. ಒಳ್ಳೆ ಬಂಡೆ ಇದ್ದಂಗಿದ್ದಾನೆ. ಋಣ ಇರ್ಬೇಕು. ಆ ಭಗವಂತ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿರ್ತಾನೋ ಅದೇ ಆಗೋದು. ಆ ತಾಯಿನ ಉಳಿಸ್ಕೊಳ್ಳೋ ಯೋಗ ಆ ಭಗವಂತ ನಮಗ್ ಕೊಟ್ಟಿಲ್ಲ ದೇವಪ್ಪನವ್ರೆ. ಅವಳಿರೋ ತನಕ ನನ್ಗವಳ ಬೆಲೆನೇ ಗೊತ್ತಾಗ್ಲಿಲ್ಲ. ಒಂದೊಂದ್ಸಾರಿ ತುಂಬಾ ಕಾಡ್ತಾಳೆ ನನ್ನನ್ನ. ನನ್ ಮನ್ಸಿನ ನೋವೆಲ್ಲ ಅವಳಗ್ ಬೈದು ತೀರಿಸ್ಕೊಂಡ್ಬಿಡ್ತಿದ್ದೆ. ಈಗ ನೆನೆಸ್ಕೊಂಡ್ರೆ ನನ್ ಕಣ್ ತುಂಬತ್ತೆ. ಏನೋ ನೋಡ್ತಾ ಇದೀಯಾ? ನೋಡ್ದೆ ನಮ್ಮ ಮೈಲಾರಿಯಲ್ಲಿ. ನೋಡ್ದೆ. ಏನೀಗ? ತುಂಬಾ ಜನ ಇದ್ದಾರೆ. ಅವ್ರಿಗೂ ನಮಗೂ ಏನೋ ಸಂಬಂಧ? ಲೋ, ನನಗೆ ಮಾತಾಡಕ್ಕೆ ಬಿಡಲ್ವಲ್ಲ ನೀನು? ಸರಿ ಮಾತಾಡಪ್ಪ. ಅಲ್ಲಿ ನೋಡ್ದೇನೋ ಗಿರಿಜಾ ಮೀಸ ಇಟ್ಕೊಂಡು ಅಲ್ಲೊಬ್ಬ ನಿಂತಿದ್ದಾನಲ್ಲ. ಓ, ಯಾರವರು? ಅವನ ಹೆಸರು ವೀರಣ್ಣ ಅಂತ. ನನ್ನ ಹೆಂಡತಿ ತವ್ರವ್ರು ಅವನು. ಅವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಯಾಕೆ? ಅವನು ಈ ಊರಿಗೆ ಬರಬಾರ್ದ? ಬರ್ಬೋದು ಕಣೋ, ಆದ್ರೆ ಈ ಊರಿಗೂ ಅವ್ರಿಗೂ ಏನ್ ಸಂಬಂಧ? ಅತ್ತೆ, ನಾವು ಬಂದಿರೋದು ಹಬ್ಬ ಮಾಡಕ್ಕೆ. ಆ ವಿಷಯ ನೆನಪು ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ? ಅದೆಲ್ಲ ಕೈ ಮೀರಿ ನಡೆದೋಗಿದೆ.
ನೀವು ಅಷ್ಟೇ ದೇವಪ್ಪನವ್ರೆ, ಆ ವಿಷಯನ ಮರ್ತ್ಬಿಡಿ. ನಾವಿಲ್ಲಿಂದ ಹೋಗೋವರೆಗೂ ಆ ವಿಷಯಗಳನ್ನ ನೆನಪು ಮಾಡ್ಬಿಡಿ. ಹೌದಲ್ವಮ್ಮ, ಕ್ಷಮೆ ಇರಲಿ. ಆದ್ರೂ ಆ ಶಾಂತಿನ ಸುಲಭವಾಗಿ ಮರೆಯಕ್ಕಾಗಲ್ಲಮ್ಮ ನಂಗೆ. ಅವಳು ಮುಖ ಅಷ್ಟು ಚೆನ್ನಾಗಿ ನೆನಪಿದೆ ನನಗೆ. ಆ ಮುಗ್ಧತೆ, ನಿಷ್ಕಲ್ಮಶವಾದ ನಗು, ಕರುಣಾಜನಕವಾದ ನೋಟ ಮರೆಯಕ್ಕಾಗಲ್ಲಮ್ಮ ನಂಗೆ.